ಸರ್ ಸ್ಮೋಕರ್ ಶಿವಾಗೆ ಸೊ ಪ್ರತಿಯೊಂದು ಬಾರಿ ಹೊಸಬರಿಗೆ ಯಾವಾಗ್ಲೂ ಸಾಥ್ ಕೊಡ್ತಾನೆ ಇರ್ತಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ಸ್ಮೋಕರ್ ಶಿವ ಅನ್ನುವಂತ ಒಂದು ಸರ್ ಟೀಮ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಸರ್, ನಾನು 23 ವರ್ಷದಿಂದ ಹೊಸಬಾಗಿ ಇಂಡಸ್ಟ್ರಿಗೆ ಬಂದಾಗ ನಮಗೂ ಯಾರೋ ಇಂಡಸ್ಟ್ರಿ ಅವರೆಲ್ಲ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಈ ಒಂದು ಹಂತದಲ್ಲಿದ್ದೀವಿ. ಸೊ ಹಾಗಾಗಿ ಹೊಸಬರು ಯಾರಾದ್ರೂ ಬಂದು ಅಪ್ರೋಚ್ ಮಾಡಿದಾಗ ನನ್ನ ಫ್ಲಾಶ್ ಬ್ಯಾಕ್ ಜ್ಞಾಪಕ ಬರುತ್ತೆ. ಸೊ ಹಾಗಾಗಿ ನಾನು ಸಪೋರ್ಟ್ ಮಾಡ್ಬೇಕಂತ ಹೇಳಿ ಹೊಸ ಟೀಮ್ಗೆ ಹೀರೋ ಆದಂತ ಅಭಯ್ ಅವ್ರಿಗೆ, ನಿರ್ದೇಶಕರು ಮತ್ತೆ ನಿರ್ಮಾಪಕರು ಶಿವ ಅವರಿಗೆ, ಮತ್ತೆ ಉದಯ್ DOP ಅವ್ರಿಗೆ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡೋದಕ್ಕೆ ಬಂದಿದ್ದೀನಿ. ಟೈಟ್ಲ್ ಒಂಥರ ಡಿಫ್ರೆಂಟ್ ಆಗಿದೆ, ಸ್ಮೋಕರ್ ಶಿವ ಅಂತ. ನಾನು ಕೇಳಿದೆ ಏನ್ ಈ ತರ ಇಟ್ಟಿದ್ದೀರಾ ಅಂದ್ಬಿಟ್ಟು. ಇಲ್ಲ ಸರ್, ಅದು ಒಂದು ಸಿಗರೇಟ್ ಇಂದ ಏನೇನು ಅನಾಹುತಗಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಅನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ತುಂಬಾ ಖುಷಿ ಆಯ್ತು. ಸೊ ಅಂದ್ರೆ ವಿಶೇಷವಾಗಿ ತುಂಬಾ ಖುಷಿ ಆಗೋದು ಅಂದ್ರೆ ಇವರೆಲ್ಲರೂ ಸಹ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಪ್ರತಿಭೆಗಳು. ಸೊ ಉತ್ತರ ಕರ್ನಾಟಕದ ಕಲಾವಿದರೇನಿದ್ದಾರೆ ಹೆಚ್ಚೆಚ್ಚಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಮೊದಲಿಂದ ನನ್ನ ಆಸೆ. ಸೊ ಹಾಗಾಗಿ ಇವತ್ತು ತುಂಬಾ ಜನ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ವಿಶ್ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೇನೆ. ಕಾನ್ಸೆಪ್ಟ್ ಕತೆ ಕೇಳಿದ್ರೆ ಕತೆ ಹೇಳಿದ್ರೆ ಇಲ್ಲ ಸರ್, ಈಗ ಹೌದು, ಈಗ ಮೀಡಿಯಾದವರು ಆಗ್ಲಿ ಯಾರೇ ಆಗ್ಲಿ ನನ್ನ ಸಿನಿಮಾಗಳ ಕತೆ ಕೇಳಿದಾಗ ಅದೊಂದು ಎಕ್ಸೈಟಿಂಗ್ ಪಾಯಿಂಟ್. ಅದನ್ನ ನಾವು ತೆರೆ ಮೇಲೆ ನೋಡಿನೇ ಆನಂದಿಸ್ಬೇಕು. ಸೊ ಹಾಗಾಗಿ ನಾನು ಅವ್ರನ್ನ ಕೇಳಿದ್ರೆ ಅಫ್ಕೋರ್ಸ್ ಅವ್ರ ಪಾಪ ಇಲ್ಲ ಅಂತ ಹೇಳಲ್ಲ, ಬಟ್ ನಾನು ಅದನ್ನ ಕೇಳೋದಕ್ಕೆ ಹೋಗಿಲ್ಲ. ಮುಂದೆ ಯಾವತ್ತಾರು ಕೇಳ್ತೀನಿ. ಬಟ್ ಒಂದ್ ಲೈನ್ ಏನ್ ಹೇಳಿದ್ರು ನನಗೆ ತುಂಬಾ ಇನ್ಸ್ಪೈರ್ ಆಯ್ತು, ತುಂಬಾ ಚೆನ್ನಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.